ನಮಸ್ತೆ. ಇದು ಶುಕ್ರವಾರದ ವ್ಲಾಗ್ ಆಗಿರತ್ತೆ. ಇನ್ನು ಕೆಲವರು ನನ್ನ ಕೇಳ್ತಾ ಇದ್ದೀರಾ, ಅಕ್ಷಯ ಕುಂಡ ಏನು ನಾವ್ ಇಟ್ಟಿದೀವಿ ಅಲ್ವಾ, ಸೊ ಅದ್ರ ಸುತ್ತು ಸ್ವಲ್ಪ ವೈಟ್ ಗೆ ಆಗ್ಬಿಟ್ಟು ಉಪ್ಪು ತರ ಉದುರ್ತಾ ಇದೆ ಅಂತ, ಏನಕ್ಕೆ ಆ ರೀತಿ ಆಗ್ತಿದೆ ಅನ್ಬಿಟ್ಟು ಕೇಳ್ತಾ ಇದ್ದೀರಾ. ಮೇ ಬಿ ಇವಾಗ ಥಂಡಿ ಇದೆ ಅಲ್ವಾ, ಹಂಗಾಗಿ ಆ ರೀತಿ ಆಗ್ತಿರ್ಬೋದು. ಇಲ್ಲ ಅಂದ್ರೆ ನೀವು ಮಡಕೆ ಏನ್ ತಗೊಂಡಿದ್ದೀರಾ ಅದು ಸ್ವಲ್ಪ ತೆಳ್ಳಗಿರುವಂತ ಮಡಕೆನ ನೋಡಿ ತಗೊಂಡಿರ್ತೀರಾ ಅನ್ಕೋತೀನಿ ಅಷ್ಟೇನೆ. ಈಗ ಏನ್ ಮಾಡಿ ಅಂತಂದ್ರೆ, ನೀವು ಒಂದು ಬಟ್ಲಿಗೆ ಉಪ್ಪನ್ನ ಹಾಕ್ಬಿಟ್ಟು ಆ ನೀರ್ ಹಾಕಿ ನೆನೆಸ್ಬಿಟ್ಟು ಆ ನೀರನ್ನ ಗಿಡಕ್ಕೆ ಹಾಕಿ, ಈ ಅಕ್ಷಯ ಕುಂಡಕ್ಕೆ ಹೊಸದಾಗಿ ನೀವು ಉಪ್ಪನ್ನ ಹಾಕ್ಬಿಟ್ಟು ಚೆನ್ನಾಗಿ ಅರಿಶಿನ ಹಚ್ಚಿ ಕುಂಕುಮನ ಇಟ್ಟು ನೀವು ಮತ್ತೆ ಅದನ್ನ ಇಟ್ಕೊಂಡು ಪೂಜೆ ಮಾಡ್ಕೊಬಹುದು. ಒಂದು ವೇಳೆ ನೀವೇನಾದ್ರೂ ಅಕ್ಷಯ ಕುಂಡನ ತೊಳೆದಿದ್ದೀರಾ ಅಂದ್ರೆ ಯಾವುದೇ ಕಾರಣಕ್ಕೂ ಅದನ್ನ ಮತ್ತೆ ಪೂಜೆಗೆ ಬಳಸಕ್ ಹೋಗ್ಬೇಡಿ. ಹೊಸದಾಗಿ ತಂದು ನೀವು ಹೊಸದಾಗಿ ಪ್ರತಿಯೊಂದನ್ನು ಮಾಡಿಬಿಟ್ಟು ಇಟ್ಕೊಬೇಕಾಗತ್ತೆ. ಇನ್ನು ನಮ್ಮ ಮನೇಲಿ ಆ ಥರ ಆಗ್ತಿದ್ಯಾ ಅಂತಾನು ಕೇಳ್ತಾ ಇದ್ರಿ. ಇಲ್ಲ, ನನ್ಗೆ ಯಾವತ್ತೂ ಆ ಥರ ಪ್ರಾಬ್ಲಮ್ ಆಗಿಲ್ಲ. ನಾನು ಅಕ್ಷಯ ತೃತೀಯ ದಿನ ಉಪ್ಪನ್ನ ಹಾಕಿಟ್ರೆ ನೆಕ್ಸ್ಟ್ ಅಕ್ಷಯ ತೃತೀಯಗೆನೆ ಚೇಂಜ್ ಮಾಡೋದು